ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದು ಅಷ್ಟೇ ಅಲ್ಲ, ಅಲ್ಲಾಹನ ಹೆಸರನ್ನು ಹೇಳಬೇಕು ನೀನು, ಜೈ ಶ್ರೀರಾಮ್ ನಡೆಯಲ್ಲ ಅಂತ ಹೇಳಿದ್ದು, ಅದಾದಮೇಲೆ ಆದಂಥ ಗಲಾಟೆಗಳು, ಹಲ್ಲೆ ಮಾಡಿದ್ದು, ಇದನ್ನು ಬಿಜೆಪಿ ಈಗ ಅಸ್ತ್ರ ಮಾಡಿಕೊಂಡಿದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂಗೆ ಚುನಾವಣಾಧಿಕಾರಿಗಳಿಗೆ ಈಗಾಗಲೇ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಒಂದು ರಿಪೋರ್ಟ್ ಅನ್ನು ಕೂಡ ಸಲ್ಲಿಸಿದ್ದಾರೆ. ಪೊಲೀಸರು ತಮ್ಮ ವರದಿಯನ್ನು ಕಳಿಸಿದ್ದಾರೆ ಚುನಾವಣಾಧಿಕಾರಿಗಳಿಗೆ ಏನೇನಾಯಿತು ಅಂತ. ವಿದ್ಯಾರಣ್ಯಪುರ ಪೊಲೀಸರಿಂದ ರಿಪೋರ್ಟ್ ರವಾನೆಯಾಗಿದೆ ಚುನಾವಣಾಧಿಕಾರಿಗಳಿಗೆ. ಇದಕ್ಕೆ ಸಂಬಂಧಪಟ್ಟಂಗೆ 4 ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಕೂಡ ರಿಪೋರ್ಟಲ್ಲಿ ಅವರು ಹೇಳಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿಗಳಿಗೆ ಈಗಾಗಲೇ ರವಾನೆಯಾಗಿದೆ ಎಲ್ಲ ವಿವರಗಳು. ಪೊಲೀಸರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೌದು ಇದಕ್ಕೆ ಸಂಬಂಧಪಟ್ಟಂಗೆ ಗಲಾಟೆ ಆಗಿರುವಂಥದ್ದು ನಿಜ, 4 ಜನರನ್ನು ಬಂಧಿಸಿದ್ದೀವಿ. ಯುವಕರು ಪುಂಡಾಟ ಮಾಡಿದರು. ಜೊತೆಗೆ ಅಂದರೆ ನೀವು ಇಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಂಗಿಲ್ಲ, ಓನ್ಲಿ ಅಲ್ಲಾಹು ಅನ್ನುವಂಥ ಮಾತನ್ನು ಹೇಳಿದರು. ಗಲಾಟೆ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ನಾವು 4 ವಶಕ್ಕೆ ತೆಗೆದುಕೊಂಡಿದ್ದೀವಿ ಅಂತ ಚುನಾವಣಾಧಿಕಾರಿಗಳಿಗೆ ಈಗಾಗಲೇ ಒಂದು ರಿಪೋರ್ಟ್ ಸಲ್ಲಿಕೆ ಆಗಿದೆ ಪೊಲೀಸರಿಂದ. ಇನ್ನು ಹಿಂದೂ ಕಾರ್ಯಕರ್ತರು ದೂರನ್ನು ದಾಖಲಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ. ಇದರ ಬಗ್ಗೆ ವ್ಯಾಪಕ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಶೋಭಾ ಕರಂದ್ಲಾಜೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವ್ರ ಮನೆಗೆ ಹೋಗಿ ಅವರಿಗೆ ಸಮಾಧಾನ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಇಲ್ಲಿ ತನಕ ಬಂದು ನಿಂತಿದೆ. ಬರೀ ಇಷ್ಟು ಮಾತ್ರ ಅಲ್ಲ, ವಿದ್ಯಾರಣ್ಯಪುರದಿಂದ ಬೇರೆ ಬೇರೆ ಕಡೆಗೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಬಿಜೆಪಿ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದೆ. ಇದನ್ನೇ ಒಂದು ಪ್ರಮುಖ ಅಸ್ತ್ರವನ್ನಾಗೂ ಕೂಡ ಮಾಡ್ತಾ ಇದೆ. ಇನ್ನು ರಾಜ್ಯ ನಾಯಕರಿಂದ ರಾಷ್ಟ್ರ ನಾಯಕರ ತನಕ ನಾಯಕರುಗಳು ಇದನ್ನು ಖಂಡಿಸಿದ್ದಾರೆ. ಅಂದರೆ ಇದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಜೆಪಿಗೆ ಇದು ಪ್ರಮುಖವಾದಂಥ ಅಸ್ತ್ರ. ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ. ರಾಜ್ಯದಲ್ಲಿ ಮುಸ್ಲಿಂ ಪರ ಸರ್ಕಾರ ಅಂತ ಬಿಜೆಪಿ ವಾಗ್ದಾಳಿ ಮಾಡಿದೆ. ಅತಿಯಾಗಿ ನೀವು ಓಲೈಕೆ ಮಾಡೋದರ ಪ್ರತಿಫಲ ಇದು ಅಂತ ಹೇಳಿದ್ದಾರೆ ನಾಯಕರುಗಳು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು, ಅಶ್ವಥ್ ನಾರಾಯಣ್ ಎಲ್ಲರೂ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅತ್ಯಂತ ಒಬ್ಬ ಬೇಜವಾಬ್ದಾರಿ ಮತ್ತು ಯಾವುದೇ ರೀತಿಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಅವರಿಗೆ ಸತ್ಯ ಹೇಳಬೇಕನ್ನುವಂಥ ಅರಿವಿಲ್ಲದಂಥ ಒಬ್ಬ ಮನುಷ್ಯ. ಅಲ್ಲ, ಈ ಸರ್ಕಾರದಲ್ಲಿ ಯಾವ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಪ್ರೋತ್ಸಾಹ, ಟೆರರಿಸ್ಟ್ ಆ್ಯಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ, ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲೀಸ ಹಾಕೋರಿಗೆ ಶಿಕ್ಷೆ, ಇದು ಈ ಸರ್ಕಾರದ ನೀತಿಯಾಗಿದೆ. ಯಾಕಂದರೆ ಇದು ನಿಮ್ಗೆ ನಾನು ರಿಪೀಟೆಡ್ಲಿ ಹೇಳೋದು, ವಯನಾಡದಲ್ಲಿ ಆಗಿರೋದು ಇದು ಮುಸ್ಲಿಂ ಲೀಗದ ಧ್ವಜ ತೊಗೊಂಡು ಹೋದಾಗ ಯಾರಿಗೆ ಕುಮ್ಮಕ್ಕೆ ಬರೋದಿಲ್ಲ ಹೇಳ್ರಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಲ್ಲಿ ಅವರ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ತಮ್ಮ ಚಿಹ್ನೆ ಧ್ವಜ ಬಿಟ್ಟು ಕೇವಲ ಮುಸ್ಲಿಂ ಲೀಗದ ಧ್ವಜ ಹಿಡಿತಾರೆ. ಮುಸ್ಲಿಂ ಲೀಗ್ ಯಾವ ಪಾರ್ಟಿ ಡೈರೆಕ್ಟ್ ಆ್ಯಕ್ಷನ್ ಅಂತ ಕರೆ ಕೊಟ್ಟಿತ್ತು. ಡೈರೆಕ್ಟ್ ಆ್ಯಕ್ಷನ್ ಅಂತಂದರೆ ಹಿಂದೂಗಳನ್ನು ನೇರವಾಗಿ ಕೊಗ್ಗಲೆ ಮಾಡಿರಿ, ಹಿಂದೂ ಹೆಣ್ಮಕ್ಳಿಗೆ ಮೇಲೆ ಅತ್ಯಾಚಾರ ಮಾಡಿರಿ, ಇದು ಡೈರೆಕ್ಟ್ ಆ್ಯಕ್ಷನ್ ಇತ್ತು. ಯಾರು ಕೊಟ್ಟಿದ್ದರು? ಇದೇ ಮುಸ್ಲಿಂ ಲೀಗ್ ಕೊಟ್ಟಿತ್ತು. ಆ ಮುಸ್ಲಿಂ ಲೀಗದ ಧ್ವಜ ಹಿಡ್ಕೊಂಡು ಇವರು ನಾಮಿನೇಷನ್ ಮಾಡ್ತಾರಂದ್ರೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಸಹಜವಾಗಿ ಇದೇ ರೀತಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ, ಇಸ್ಲಾಮಿಕ್ ಮತಾಂಧರಿಗೆ ಈ ರೀತಿಯಾದಂಥ ಕುಮ್ಮಕ್ಕೆ ಸಿಗ್ತದೆ. ಯಾಕಂದರೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗೂ ಅವ್ರನ್ನ ಸಮರ್ಥನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಇವರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅಂತಂದರೆ ಅದೊಂದು ಹಿಂದೂ ವಿರೋಧಿ ಪಾರ್ಟಿ. ಅವರು ಓಟಿಗಾಗಿ ಯಾವ ಮಟ್ಟದ ಅಪೀಸ್ಮೆಂಟ್ಗೂ ಸಿದ್ಧರಿದ್ದಾರೆ ಅಂತ ಅನ್ನೋದು ಇವೆರಡೂ ಮೂರೂ ಘಟನೆಗಳು, ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಅವ್ರು ನಡ್ಕೊಂಡ ರೀತಿ ಭಾರಿ ಖಂಡನೀಯ. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೋ ಈ ರೀತಿಯ ಕಾನೂನು ಸುವ್ಯವಸ್ಥೆಯಲ್ಲಿ ಅಧಪತನಕ್ಕೆ ಹೋಗುವಂಥದ್ದು ಕಂಡಿದ್ದೀವಿ. ಲಾ ಆ್ಯಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಲಾ ಆ್ಯಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಯಾರಿಗೆ ಈ ಭಯೋತ್ಪಾದಕರಿಗೆ, ಬಾಂಬ್ ಹಾಕುವವರಿಗೆ, ಈ ರೀತಿ ಕೆಟ್ಟ ಕಾನೂನನ್ನು ಕೈಗೆತ್ತಿಕೊಳ್ಳುವವರಿಗೆ, ಇವರಿಗೆಲ್ಲ ಸ್ವರ್ಗ ಕಾಂಗ್ರೆಸ್ನ ಕಾಲಘಟ್ಟ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿರೋದೇ ದುರ್ದೈವ. ಇದಕ್ಕಾಗಿ ಕಾಂಗ್ರೆಸ್ನ ಕರ್ನಾಟಕದ ಎಲ್ಲ ಜನರು ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಒಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್, ಈಗ ಜೈ ಶ್ರೀರಾಮ್ ಅಂತ ಕೂಗಿದ್ರೆ ರಾಮನವಮಿ ದಿನ ಪ್ರತಿನಿತ್ಯನೂ ಕರಿಬೇಕು, ಜೈ ಶ್ರೀರಾಮ್ ಅಂತಾನೆ ವಿಶ್ ಮಾಡೋದಪ್ಪ. ಅದನ್ನ ಇವತ್ತೇನು ಅಲ್ಲಿ ವಿದ್ಯಾರಣ್ಯಪುರ MS ಪಾಳ್ಯ ಹತ್ರ ನಡೆದಿರುವಂಥ ಘಟನೆ ನಿಜಕ್ಕೂ ಇವತ್ತು ಎಲ್ಲಿದ್ದೀವಿ ಅನ್ನೋದು ಆಶ್ಚರ್ಯ ಆಗುತ್ತೆ. ನಾವೇನಾರ ಎಲ್ಲರೂ ಅಫ್ಘಾನಿಸ್ತಾನದಲ್ಲೋ ತಾಲಿಬಾನ್ ಸರ್ಕಾರದಲ್ಲೆಲ್ಲೋ ಇದ್ದೀವಿ ಅನ್ನೋಂಥ ರೀತಿಯಲ್ಲಿ ವ್ಯವಸ್ಥೆ ಕಾಣುವಂಥದ್ದಾಗಿದೆ.
ಎಲ್ಲ ಒಂದು ಕಡೆ ಜೈ ಶ್ರೀರಾಮ್ ಅಂತ ಕೂಕೊಂಡು ಹೋಗ್ತಿರೋರನ್ನ ನೀವು ಕೂಗಂಗಿಲ್ಲ, ಅಲ್ಲಾ ಬಿಟ್ರೆ ಬೇರೆ ಏನು ಕೂಗಂಗಿಲ್ಲ ಅಂತ ಹೇಳೋಂಥ ಈ ದಿಟ್ಟತನ ಅಥವಾ ಈ ಸಹಿಷ್ಣುತೆ, ಇದು ನಾಯಕರು ಹೇಳ್ತಿರುವಂಥ ಮಾತು. ಇದರ ಅರ್ಥ ಏನು? ಎಲ್ಲೋ ಒಂದು ಕಡೆಗೆ ಅವರ ಪರಮೋಚ್ಚ ನಾಯಕನೇ ಮುಸ್ಲಿಂ ಲೀಗ್ನ ಧ್ವಜ ಹಿಡ್ಕೊಂಡು ಹೋದರೆ ಇನ್ನು ಬೇರೆಯವ್ರಿಗೆ ಎಂಥ ಸಂದೇಶ ರವಾನೆ ಆಗುತ್ತೆ? ಇದು ಜೋಶಿ ಅವರು ಕೇಳುವಂಥ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂ ಕಾರ್ಯಕರ್ತರ ಕೊಲೆ ಆಗುತ್ತೆ, ಅದು ನಿರಂತರ. ಅದು ಹಿಂದೂ ಕಾರ್ಯಕರ್ತರ ಕೊಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ, ಇವೆಲ್ಲವೂ ಕೂಡ ನಿರಂತರ ಅಂತ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಡಿ ಕೆ ಸುರೇಶ್ ರಾಮ ದೇವರೇ ಅಲ್ಲ ಅಂತಾರೆ. ಏನಿದ್ರ ಅರ್ಥ ಅಂತ ಕೂಡ ಕೇಳಿದ್ದಾರೆ. ನಾನು ಮನೆಯಲ್ಲಿ ರಾಮನ ಫೋಟೋ ಇಟ್ಟಿಲ್ಲ ಅಂತಾರೆ ಡಿ ಕೆ ಸುರೇಶ್. ಹಿಂದೂಗಳು ಭಯದಿಂದ ಜೀವನ ಮಾಡುವಂತ ಸ್ಥಿತಿ ಬಂದಿದೆ ಅಂತ ಅಶೋಕ್ ಹೇಳಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಮೂಲಭೂತವಾದಿ ಇಸ್ಲಾಮಿಕ್ ಸಂಘಟನೆಗಳು, ಇಸ್ಲಾಮಿಕ್ ಕಾರ್ಯಕರ್ತರು, ಪಾಕಿಸ್ತಾನದ ಬೆಂಬಲಿತ ಕಾರ್ಯಕರ್ತರುಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಅದರಲ್ಲೂ ಟಿಪ್ಪು ಸಿದ್ಧಾಂತವನ್ನು ಇಟ್ಕೊಂಡು ಹೊರಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ನಿರಂತರವಾಗಿ ಹಿಂದೂಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ನಿರಂತರವಾಗಿ ಹಲ್ಲೆ, ಅವಹೇಳನ, ಧಮಕಿ, ಟೆರರಿಸ್ಟ್ ಆಕ್ಟಿವಿಟಿ, ಬಾಂಬ್ ಹಾಕುವಂಥದ್ದು, ಈ ಥರದ ಮಿತಿಮೀರಿದ ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ಲಕ್ಷ್ಮಣ್ ಸವದಿಯವರು ಸಾರ್ವಜನಿಕ ಸಭೆಯಲ್ಲಿ ಕೈ ಮುಗಿದು ವಿನಮ್ರವಾಗಿ ಖರ್ಗೆ ಅವ್ರನ್ನ ಕೇಳ್ತಾರೆ, ನಾನು ಭಾರತ್ ಮಾತಾ ಕಿ ಜೈ ಎನ್ನಬಹುದಾ ಖರ್ಗೆ ಸಾಹೇಬರೇ, ಅಧ್ಯಕ್ಷರೇ ಅಂತ ಕೇಳ್ತಾರೆ. ಅವ್ರ ಅನುಮತಿ ಕೊಟ್ಟು. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂಗೆ 4 ಈಗಾಗಲೇ ಬಂಧಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ವಿವರಣೆಯನ್ನು ಕೊಟ್ಟಿದ್ದಾರೆ. 4 ವಶಕ್ಕೆ ಪಡೆಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟನ್ನು ಕೂಡ ಅವರು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಹಲ್ಲೆ ಕೇಸ್ ಬಗ್ಗೆ ಒಟ್ಟು 4 ಬಂಧಿಸಲಾಗಿದೆ. 2 ಮೇಜರ್ ಇದ್ದಾರೆ, 2 ಮೈನರ್ ಇದ್ದಾರೆ. ಈ ಕೇಸ್ನಲ್ಲಿ 3 ಜನ ಒಂದು ಕಮ್ಯುನಿಟಿಗೆ ಸೇರಿದವರು. ಅವರು ಕಾರ್ನಲ್ಲಿ ಹೋಗೋ ಸಮಯದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಒಂದು ಬಾವುಟ ಕಿಟಕಿಯಿಂದ ಆಚೆ ಮಾಡಿದ್ದಾರೆ. ಆ ಸಮಯದಲ್ಲಿ 2 ಜನ ಬೈಕ್ನಲ್ಲಿ ಬಂದುಬಿಟ್ಟು ಅವ್ರಿಗೆ ಅಡ್ಡ ಹಾಕಿಬಿಟ್ಟು, ನೀವು ಜೈ ಶ್ರೀರಾಮ್ ಯಾಕೆ ಕೂಗ್ತಾ ಇದ್ದೀರಾ, ನೀವು ಕೂಗಬಾರ್ದು, ನೀವು ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಜಗಳ ತೆಗೆದಿದ್ದಾರೆ. ಆ ಜಗಳ ತೆಗೆದ ನಂತರ ಇವ್ರು ಕಾರಿಂದ ಇಳಿದಾಗ ಅವರು ಓಡೋಗಿದ್ದಾರೆ. ಮತ್ತು ಇನ್ನು 3 ಜನ ಜೊತೆ ಬಂದುಬಿಟ್ಟು 5 ಜನ ಸೇರಿ ಇವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟ್ ಮಾಡೋದ್ರಿಂದ ಒಬ್ಬರಿಗೆ ಮೂಗು ಸ್ವಲ್ಪ ಇಂಜುರಿ ಆಗಿದೆ. ಸೊ ಆ ಬೇಸಿಸ್ ಮೇಲೆ ನಾವೀಗ FIR ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿ 295A ಸೆಕ್ಷನ್ ಕೂಡ ಆ್ಯಡ್ ಮಾಡಿದ್ದೀವಿ. ಮತ್ತು ಈಗ ನಮ್ಮದು ತನಿಖೆ ನಡೀತಾ ಇದೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರು 5 ಜನ ಅಪರಿಚಿತರು ಅವ್ರಿಗೆ ಹಲ್ಲೆ ಮಾಡಿದ್ದಾರೆ ಅವ್ರದ್ದು ಐಡೆಂಟಿಟಿನ ನಾವು ಅಸರ್ಟೈನ್ ಮಾಡ್ತಾ ಇದ್ದೀವಿ. ಮತ್ತು ಅವ್ರದ್ದು ಆದಷ್ಟು ಬೇಗ ಈಗ ಅರೆಸ್ಟಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರದ್ದು ಇನ್ನೂ ಹೆಸರು ಮತ್ತು ಡೀಟೇಲ್ಸ್ ಗೊತ್ತಾಗಿಲ್ಲ. 2 ಜನ ಐಡೆಂಟಿಫೈ ಆಗಿದ್ದಾರೆ. ಈಗ ಅವ್ರದ್ದು ಮೇನ್ ಅರೆಸ್ಟ್, ಯಾರು 2 ಮೇನ್ ಅಕ್ಯೂಸ್ ಇದ್ದಾರೆ, ಯಾರು ಜಗಳ ಶುರು ಮಾಡಿದ್ರು, ಅವ್ರದ್ದು ಫಸ್ಟ್ ಅರೆಸ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ.